ಈಗಾಗಲೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಸಿಐಡಿ ಕಚೇರಿ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬೈರತಿ ಬಸವರಾಜ್ ಅವರನ್ನ ಸಿಐಡಿ ಕಚೇರಿಗೆ ಕರೆತರಲಾಗ್ತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ಶಾಸಕರನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತ ಹರ್ಷ ಮತ್ತು ಅವರ ತಂಡ ಬೈರತಿ ಬಸವರಾಜ್ ಅವರನ್ನ ಸಿಐಡಿ ಕಚೇರಿಗೆ ಕರೆತರಲಿರುವಂತಹ ಖಾಕಿ ತಂಡ ಇನ್ಫ್ಯಾಕ್ಟ್ ಅಲ್ಲಿಂದ ಅಂದರೆ ಏರ್ಪೋರ್ಟ್ನಿಂದ ನೇರವಾಗಿ ಸಿಐಡಿ ಕಚೇರಿಗೆ ಕರೆತರ್ತಾರೆ. ಎಸಿಪಿ ಹರ್ಷ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿತ್ತು. ಬೈರತಿ ಬಸವರಾಜ್ ಅವರನ್ನ ಸಿಐಡಿ ಕಚೇರಿಗೆ ಕರೆತಂದು ಅಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ಮಾಡಲಾಗುತ್ತೆ. ಜೊತೆಗೆ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಶಿಷ್ಟಾಚಾರ ಇದೆ, ಪ್ರೊಸೀಜರ್ಸ್ಗಳು ಕೂಡ ಇದೆ. ಹೀಗಾಗಿ ಅರೆಸ್ಟ್ ಪ್ರೊಸೀಜರ್ಸನ್ನು ಅಲ್ಲಿ ಕಂಪ್ಲೀಟ್ ಮಾಡಲಾಗುತ್ತೆ. ಅದಾದ ಬಳಿಕ ಅವರನ್ನು ಮೆಡಿಕಲ್ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಶಿವಪ್ರಸಾದ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು 24 ಗಂಟೆಗಳ ಕಾಲ ಹೆಚ್ಚಿನ ಮಾಹಿತಿ ಇರುತ್ತೆ. ಇನ್ಫ್ಯಾಕ್ಟ್ 24 ಗಂಟೆಗಳ ಕಾಲ ಹೆಚ್ಚಿನ ಅವಕಾಶ ಇರುತ್ತೆ. ಹೀಗಾಗಿ ಅದರ ಒಳಗಡೆ ಅವರನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ಫ್ಯಾಕ್ಟ್ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಜಾಯ್ನ್ ಆಯಿತು. ಕಿರಣ್, ಈಗಾಗಲೇ ಈ ಅರೆಸ್ಟ್ ಪ್ರೊಸೀಜರ್ ಆಫ್ಕೋರ್ಸ್ ಈಗಾಗಲೇ ಆರಂಭ ಆಗಿರುತ್ತೆ. ಈ ಅರೆಸ್ಟ್ ಆದಂಥ ಅಥವಾ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರು ಪ್ರತಿರೋಧ ಅಥವಾ ಏನಾದ್ರು ಪೊಲೀಸರ ಜೊತೆಗೆ ಮಾತುಕತೆ ಮಾಡಿರುವಂಥದ್ದು ಆ ಥರದ್ದು ಏನಾದ್ರು ಬೆಳವಣಿಗೆ ಇತ್ತಾ? ಹೇಗಿತ್ತು ಈ ಬಂಧನದ ಪ್ರೊಸೀಜರ್ಸ್ ಕಿರಣ್? ಪ್ರಮೋದ್, ಈಗಾಗಲೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮಾಜಿ ಸಚಿವ ಹಾಗೂ ಶಾಸಕರಾದಂಥ ಬೈರತಿ ಬಸವರಾಜ್ ಅವ್ರನ್ನ ಸಿಐಡಿ ಪೊಲೀಸರ ತಂಡ ಈಗಾಗಲೇ ಅವ್ರನ್ನ ವಶಕ್ಕೆ ತಗೊಂಡಿದ್ದಾರೆ. ಇಮಿಡಿಯೇಟ್ ಆಗಿ ಅವ್ರನ್ನ ಅಲ್ಲಿಂದ ಪ್ರೊಸೀಜರ್ ಪ್ರಕಾರ ಅವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದು ನೇರವಾಗಿ ಸಿಐಡಿ ಕಚೇರಿಗೆ ಕರ್ಕೊಬರ್ತಾರೆ. ಕರ್ಕೊಬಂದ ನಂತರ ಮೆಡಿಕಲ್ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ, ಅರೆಸ್ಟ್ ಪ್ರೊಸೀಜರ್ನ ಮುಗಿಸ್ತಾರೆ. ಆಮೇಲೆ ಜೊತೆಗೆ ಅವರ ಸಂಬಂಧಿಕರಿಗೂ ಕೂಡ ಗಮನಕ್ಕೆ ತರ್ತಾರೆ ಈ ಒಂದು ಅರೆಸ್ಟ್ ಮಾಡಿದೀವಿ ಅಂತ. ಇದಲ್ದಲೆ ನಂತರ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡಿ ಮತ್ತೆ ಅವ್ರನ್ನ ಒಂದು ಟ್ರಾನ್ಸಿಟ್ ಪೀರಿಯಡ್ ಅಂತ ಇರುತ್ತೆ, ಅಂದ್ರೆ ಟ್ರಾವೆಲಿಂಗ್ ಅವ್ರಿಗೆ ಟೈಮ್ ಇರುತ್ತೆ. ಆ ಪೀರಿಯಡ್ ಒಳಗಡೆ ಅದ ನಂತರ ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ, ಅಂದ್ರೆ ನ್ಯಾಯಾಧೀಶರು ಮನೆಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಮತ್ತೆ ಕಸ್ಟಡಿಗೆ ತಗೊಂಡು ಇಂಟ್ರಾಗೇಷನ್ ಮಾಡಬೇಕು. ಯಾಕೆಂದ್ರೆ ಸುಪ್ರೀಂ ಕೋರ್ಟು ಅದೇ ಇದೆ, ಹೈಕೋರ್ಟು ಕೂಡ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅವಶ್ಯಕತೆ ಇದೆ ಅಂತ. ಯಾಕೆಂದ್ರೆ ಈ ಒಂದು ಜುಲೈ 15ನೇ ತಾರೀಕು 2025 ಏನು ಬಿಕ್ಲು ಶಿವನ ಕೊಲೆ ಆಯಿತು ಹಲ್ಸೂರ್ನಲ್ಲಿ, ಈ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಎಲ್ಲರೂ ಕೂಡ ಮುಖ್ಯವಾಗಿ ಜಗ್ಗ ಅಂತ ಏನಿದೆ ಅಕ್ಯೂಸ್ ನಂಬರ್ 1, ಆತನ ಮತ್ತೆ ಇವರ ನಡುವೆ ಅಂದ್ರೆ ಬೈರತಿ ಬಸವರಾಜ್ ನಡುವೆ ಸಾಕಷ್ಟು ಸಂಬಂಧ ಇತ್ತು. ಆಮೇಲೆ ಜಸ್ಟ್ ಕಿರಣ್, ಈಗ ನಮ್ಮ ವೀಕ್ಷಕರ ಅನುಕೂಲಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಈಗಾಗಲೇ ಈ ಪ್ರಕರಣದ ಹಿನ್ನೆಲೆಯನ್ನು ತಾವು ವಿವರಿಸಬಹುದಾ? ಜೊತೆಗೆ ಈಗಾಗಲೇ ಶಾಸಕರು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು, ವಿಚಾರಗಳು ಅಥವಾ ಆರೋಪಗಳೇನಿದೆ ಅದ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆಯಾ? ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಇದೆ? ಪ್ರಮೋದ್, ಈಗಾಗಲೇ ಏನು ಕೊಲೆ ಆಗಿದ್ದಂತ ಏನು ನಾನು ಈಗಾಗಲೇ ಹೇಳ್ದಂಗೆ ಜುಲೈ 15 ಹಲ್ಸೂರ್ನಲ್ಲಿ ಏನು ಬಿಕ್ಲು ಶಿವ ಅಂತ ಒಬ್ಬ ರಿಯಲ್ ಎಸ್ಟೇಟ್ ಆತನನ್ನ ಏನು ಕೊಲೆ ಆಗುತ್ತೋ ಈ ಸಂಬಂಧಪಟ್ಟಂತೆ ಕೊಲೆಗಾರರು ಅಲ್ಲಿರುವಂತ ಜಗ್ಗ ಮತ್ತೆ ಏನ್ ಪ್ರಮುಖ ಅವರು ಎಲ್ಲರೂ ಕೂಡ ಅದರಲ್ಲಿ ಮುಖ್ಯವಾಗಿ ಜಗದೀಶ್ ಅಲಿಯಾಸ್ ಜಗ್ಗ ಅಂತ ಅಕ್ಯೂಸ್ ನಂಬರ್ 1 ಇದೆ. ಆತ ಮತ್ತೆ ಬೈರತಿ ಬಸವರಾಜ್ ನಡುವೆ ಸಾಕಷ್ಟು ಸಂಬಂಧ ಇತ್ತು. ಆಮೇಲೆ ಜೊತೆಗೆ ಅವರಿಬ್ರು ಈ ಒಂದು ಕಾನ್ಸ್ಪಿರೆನ್ಸಿಯಲ್ಲಿ ಇದ್ರು ಅನ್ನೋದಕ್ಕೆ ಸಾಕಷ್ಟು ಕೊಲೆಯಲ್ಲಿ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಸಿಐಡಿಲಿ. ಇವ್ರನ್ನ ಬೈರತಿ ಬಸವರಾಜ್ನ ಕೂಡ ಕೊಲೆ ಆದ ನಂತರ ಲೋಕಲ್ ಪೊಲೀಸರು ಕೂಡ ಇಂಟ್ರಾಗೇಷನ್ ಮಾಡ್ತಾರೆ. ಆದ್ರೆ ಆತ ಸರಿಯಾಗಿ ಸ್ಪಂದಿಸೋದಿಲ್ಲ. ಬಹಳಷ್ಟು ಅವರ ಪ್ರಶ್ನೆಗಳಿಗೆ ಅದಕ್ಕೆ ಉತ್ತರವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಮಾಧಾನ ಆಗಿಲ್ಲ. ಅದ ನಂತರ ಸಾಕಷ್ಟು ಸಾಕ್ಷಿಗಳು ಅಂದ್ರೆ ಒಂದು ಮುಖ್ಯವಾಗಿ ಅವ್ರಿಗೆ ಸಿಕ್ಕಿರುವಂತದ್ದು ಒಂದಷ್ಟು ಸಂಭಾಷಣೆ ಸಿಕ್ಕಿದೆ, ಕಾಲ್ ಡೀಟೇಲ್ ಸಿಕ್ಕಿದೆ. ಅಂದ್ರೆ ಅಕ್ಯೂಸ್ಗಳು ಮತ್ತೆ ಬಸವರಾಜ್ ನಡುವೆ ಸಂಬಂಧ ಇರುವಂತ ಒಂದಷ್ಟು ಸಾಕಷ್ಟು ಸಾಕ್ಷಿಗಳು, ಫೋಟೋಸು ಮತ್ತೆ ವಿಡಿಯೋಸ್, ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಉಳಿದಂತೆ ಸಾಕಷ್ಟು ಎವಿಡೆನ್ಸ್ಗಳು ಏನ್ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟ ಕಸ್ಟಡಿಯಲ್ ಇಂಟ್ರಾಗೇಷನ್ ಅವಶ್ಯಕತೆ ಇದೆ. ಆಮೇಲೆ ಈ ಒಂದು ಕೊಲೆ ಅಂದ್ರೆ ಅದಕ್ಕಿಂತ ಮುಖ್ಯವಾಗಿ ಬಿಕ್ಲು ಶಿವ ಏನ್ ಕೊಲೆ ಆಗ್ತಾನೆ, ಕೊಲೆ ಆಗೋ ಮುಂಚೆನೆ ನನ್ನ ಮೇಲೆ ಈ ಒಂದು ಸಂಬಂಧಪಟ್ಟಂತೆ ಥ್ರೆಟ್ ಇದೆ, ಅದರಲ್ಲಿ ಮುಖ್ಯವಾಗಿ ಬೈರತಿ ಬಸವರಾಜು ಮತ್ತೆ ಈ ಜಗ್ಗ ಇವರೆಲ್ಲರೂ ಹೆಸರು ಕೊಟ್ಟು ಅವನು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾನೆ ಪೊಲೀಸ್ಗೆ. ನನಗೆ ಅಂದ್ರೆ ಈ ಕೊಲೆ ಆಗೋ ಮುಂಚೆನೆ 3-4 ತಿಂಗಳು ಮುಂಚೆನೆ ಅವನು ಒಂದು ಪಿಟಿಷನ್ ಕೂಡ ಕೊಟ್ಟಿರ್ತಾನೆ. ಅಂದ್ರೆ ಇವರಿಂದ ನನಗೆ ಥ್ರೆಟ್ ಇದೆ, ಯಾವ್ದೋ ಒಂದು ಪ್ರಾಪರ್ಟಿ ವಿಚಾರಕ್ಕೋಸ್ಕರ ನನಗೆ ಧಮಕಿ ಆಗ್ತಾ ಇದಾರೆ ಅನ್ನೋದು ಒಂದು ಮುಂಚೆನೆ ಕೊಟ್ಟಿರ್ತಾರೆ. ಆದ್ರೆ ಆ ಲೋಕಲ್ ಪೊಲೀಸರು ಸರಿಯಾಗಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸೋದಿಲ್ಲ. ಆಮೇಲೆ ಜೊತೆಗೆ ಅದಲ್ದಲೆ ಜಗ್ಗ ಅಂತ ಏನು ಅಕ್ಯೂಸ್ ನಂಬರ್ 1 ಇದ್ದಾನೆ ಆತನ ರೌಡಿ ಶೀಟರ್ ಕೂಡ ಇಮಿಡಿಯೇಟ್ ಕ್ಲೋಸ್ ಆಗುತ್ತೆ. ಅಂದ್ರೆ ಸ್ಟಿಲ್ ಆಕ್ಟಿವ್ ಆಗಿರ್ತಾನೆ, ಬಟ್ ಅದನ್ನ ಕ್ಲೋಸ್ ಮಾಡಿದ್ರು ಕೂಡ ಮಿನಿಸ್ಟರ್ ಆಗಿದ್ದಂತ ಆ ಟೈಮಲ್ಲಿ ಮಿನಿಸ್ಟರ್ ಆಗಿದ್ದಂತ ಬೈರತಿ ಬಸವರಾಜು ಇನ್ಫ್ಲೂಯೆನ್ಸ್ ನಿಂದ ಈ ಒಂದು ಕ್ಲೋಸ್ ಆಗಿದೆ ಅನ್ನೋ ಒಂದು ಆರೋಪ ಕೂಡ ಆಯ್ತು. ಜೊತೆಗೆ ಈಗಾಗಲೇ ಒಂದು ವಿಚಾರ ಇಲ್ಲಿ ಅಂದ್ರೆ ಈಗಾಗಲೇ ಆರಂಭದಲ್ಲಿ ಪೊಲೀಸರು ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅಥವಾ ಪೊಲೀಸರು ಈ ಒಂದು ಕೊಲೆ ಪ್ರಕರಣವನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ 2 ಬಾರಿ ಕೂಡ ಅವರು ಹಾಜರಾಗಿದ್ರು ತನಿಖೆಗೆ. ಅದಾದ ಬಳಿಕ ಪ್ರಕರಣವನ್ನ ಸಿಐಡಿಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಆದ್ರೆ ಇಷ್ಟು ದಿನಗಳಾದ್ರೂ ಕೂಡ 4-5 ತಿಂಗಳುಗಳಾದ್ರೂ ಕೂಡ ಸಿಐಡಿ ಪೊಲೀಸರು ಯಾಕೆ ನೋಟಿಸ್ ಕೊಡಲಿಲ್ಲ? ಇದು ಕಾರಣ ಏನು? ಈಗ ಬಂಧನ ಮಾಡಲಾಗ್ತದೆ, ಬಟ್ ನೋಟಿಸ್ ಕೊಡಲಿಲ್ಲ ಯಾಕೆ? ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ?
ಪ್ರಮೋದ್, ಹೌದು, ಈಗಾಗಲೇ ಆತ ಏನು ಬಿಕ್ಲು ಶಿವ ಕೊಲೆ ಪ್ರಕರಣ ಆದ ತಕ್ಷಣ ಅಕ್ಯೂಸ್ ನಂಬರ್ 5 ಆಗಿರೋದಂತ ಬೈತ್ರಿ ಬಸವರಾಜ್ಗೆ ನೋಟಿಸ್ ಅನ್ನ ಕೊಡ್ತಾರೆ, ಇಂಟ್ರಾಗೇಷನ್ ಕೂಡ ಮಾಡ್ತಾರೆ, ಅವ್ರ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ತಾರೆ. ಆದ್ರೆ ಅಲ್ಲಿ ಯಾವುದೋ ಕಾರಣಕ್ಕೆ ಅಂದ್ರೆ ಅದಕ್ಕೆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿರೋದಿಲ್ಲ, ಆ ಉತ್ತರಗಳು ಕೂಡ ರಿಯಾಲಿಟಿ ಆಗಿರೋದಿಲ್ಲ, ಅದಕ್ಕೆ ಫ್ಯಾಕ್ಟ್ಸ್ ಅಲ್ಲಿ ಇರೋದಿಲ್ಲ. ಈ ಸಂಬಂಧಪಟ್ಟಂತೆ ಮತ್ತೆ ಆತ ಅಲ್ಲಿಂದ ಆ ಕೇಸ್, ಯಾಕೆಂದ್ರೆ ಬಹಳಷ್ಟು ಸೆನ್ಸೇಷನ್ ಆಗಿರುವಂತ ಕೇಸು, ಆಮೇಲೆ ಬೇರೆ ಬೇರೆ ಪೊಲಿಟಿಷಿಯನ್ಸ್ ಮತ್ತೆ ಇರೋದ್ರಿಂದ ಕಾರಣ ಈ ಕೇಸನ್ನ ಒಂದು SIT ಅಂದ್ರೆ BK ಸಿಂಗ್ ನೇತೃತ್ವದಲ್ಲಿ ಒಂದು ADGP BK ಸಿಂಗ್ ಏನಿದ್ರೆ ಅವರ ನೇತೃತ್ವದಲ್ಲಿ ತನಿಖೆ ಒಂದು ತಂಡ ಮಾಡಿ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಕಂಪ್ಲೀಟ್ ಕೇಸ್ ಅನ್ನ ಅಲ್ಸೋರಿಂದ ಅವ್ರಿಗೆ ಟ್ರಾನ್ಸ್ಫರ್ ಅನ್ನು ಕೂಡ ಮಾಡ್ತಾರೆ. ಅದ ನಂತರ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಅಕ್ಯೂಸ್ಗಳು ಈ ಒಂದು ತಲೆ ಮರೆಸ್ಕೊಂಡಿದ್ದಂತ ಅಂದ್ರೆ ಬೆಂಗಳೂರಿನಿಂದ ಚೆನ್ನೈಗೆ ಹೋಗಿ ಚೆನ್ನೈನಿಂದ ದುಬೈಗೆ ಸೇರ್ಕೊಂಡಿದ್ದಂತ ಬಿಕ್ಲು ಶಿವ ಏನು ಈ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗಾನನ್ನ ಮತ್ತೆ ಆತ ಲುಕೌಟ್ ನೋಟಿಸ್ ಕೊಟ್ಟು ಆತ ದೆಹಲಿಗೆ ವಾಪಸ್ ಬಂದಾಗ ಆತನನ್ನ ಅಲ್ಲೇ ಅರೆಸ್ಟ್ ಮಾಡಿ ಅವರ ಒಂದು ಇಂಟ್ರಾಗೇಷನ್ ಮಾಡ್ತಾರೆ. ಅಂದ್ರೆ ಇಲ್ಲೂ ಕೂಡ ಲೋಕಲ್ ಪೊಲೀಸರಿಗೆ ಈ ಏನು ಬೈತಿ ಬಸವರಾಜ್ ವಿರುದ್ಧ ಸಾಕ್ಷಿಗಳು ಅಷ್ಟೊಂದು ಕಲೆ ಹಾಕಿರೋದಿಲ್ಲ. ಅದ್ರ ನಂತರ ಯಾವಾಗ ಕೇಸ್ ಅನ್ನ ಇವರು ತಗೋತಾರೆ ಸಾಕಷ್ಟು ಸಾಕ್ಷಿಗಳು ಜಗ್ಗಾ ವಿಚಾರ ಕಿರಣ್, ಇಲ್ಲಿ ಒಂದ್ ವಿಚಾರ ಅಂದ್ರೆ ಈಗ ಜಗ್ಗಾಗೆ ಅಫ್ಕೋರ್ಸ್ ನೋಟಿಸ್ ಕೊಟ್ಟಿರೋ ವಿಚಾರಣೆ ಆಗಿತ್ತು. ಆದ್ರೆ ಬೈರತಿ ಬಸವರಾಜ್ ಅವ್ರಿಗೆ ಇನ್ವಾಲ್ವ್ ಇದೆ ಅನ್ನುವಂಥ ಗಂಭೀರ ಆರೋಪ ಇದ್ದಂಥ ಸಂದರ್ಭದಲ್ಲೂ ಕೂಡ ಬೈರತಿ ಬಸವರಾಜ್ ಅವರಿಗೆ ಯಾಕೆ ನೋಟಿಸ್ ಕೊಟ್ಟಿರಲಿಲ್ಲ, ಸಮನ್ಸ್ ಕೂಡ ಕರೆದಿಲ್ಲ? ಇಲ್ಲ, ಈಗ ಮುಖ್ಯವಾಗಿ ಪ್ರಮೋದ್, ಈಗ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಕರೆಯೋದ್ಕಿಂತ ಅವ್ರಿಗೆ ಇವರು ಅನ್ಸ, ಯಾಕೆಂದ್ರೆ ಹಿಂದೆ ಕೊಟ್ಟು ಕರೆದಾಗ ಪೊಲೀಸರ ಮುಂದೆ ಆತ ಕೊಟ್ಟಂತ ಹೇಳಿಕೆ ಯಾವುದು ಕೂಡ ನಿಜ ಆಗಿರೋದಿಲ್ಲ. ಹಾಗಾಗಿ ಮತ್ತೆ ಅದೇ ಒಂದು ನೋಟಿಸ್ ಕೊಟ್ಟು ಅವ್ರನ್ನ ತಗೊಳ್ಳೋ ಅಂದ್ರೆ ರೆಗ್ಯುಲರ್ ನೋಟಿಸ್ ಕೊಟ್ಟು ತಗೊಳ್ಳೋದಕ್ಕಿಂತ ಕಸ್ಟೋಡಿಯಲ್ ನಲ್ಲಿ ಅಂದ್ರೆ ಪೊಲೀಸ್ ಅರೆಸ್ಟ್ ಮಾಡಿ ಕಸ್ಟೋಡಿಯಲ್ ಎನ್ಕ್ವೈರಿ ಮಾಡೋ ಅವಶ್ಯಕತೆ ಇದೆ ಅಂತ ತನಿಖಾಧಿಕಾರಿಗೆ ಅನಿಸ್ತು. ಯಾಕೆಂದ್ರೆ ಮತ್ತೆ ಇಲ್ಲಿ ನೋಟಿಸ್ ಕೊಟ್ಟು ಅದೇ ಬರ್ತಾನೆ, ಅದೇ ಉತ್ತರ ಕೊಡ್ತಾನೆ, ಅದೇ ಹೋಗುತ್ತೆ. ಅದು ಬಿಟ್ರೆ ಮತ್ತೆ ಅದಕ್ಕೆ ಅದ್ರ ಬದಲು ನಮ್ಗೆ ಇವ್ರನ್ನ ಈ ಒಂದು ಪ್ರಕರಣದಲ್ಲಿ ಆಮೇಲೆ ಅಕ್ಯೂಸ್ ನಂಬರ್ 5 ಆಗಿರೋದ್ರಿಂದ ಈ ಇದರಲ್ಲಿ ಮೇನ್ ಇವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡಬೇಕು. ಆಮೇಲೆ ಜೊತೆಗೆ ಅದ್ರ ಬಗ್ಗೆ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಕಲೆ ಹಾಕುತ್ತಾ ಇದ್ರು. ಅದಕ್ಕೂ ಕೂಡ ಸಾಕಷ್ಟು ಟೈಮ್ ಬೇಕಾಯ್ತು, ಯಾಕೆಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಬಂದ ತಕ್ಷಣ ಅದಕ್ಕೂ ಬೇಕು. ಮತ್ತೆ ಕೆಲವೊಂದಷ್ಟು ಆಡಿಯೋ ವಿಡಿಯೋಗಳು ಕೂಡ ಲಭ್ಯವಾಗಿದೆ, ಸಂಬಂಧಪಟ್ಟಂತ ಒಂದಷ್ಟು ಎವಿಡೆನ್ಸ್ ಕೊಡೋಕ್ಕಾಗೈತೆ, ಸಾಕಷ್ಟು ಟೈಮ್ ಬೇಕಾಗುತ್ತೆ. ಹಾಗಾಗಿ ನಂತರ ಎಲ್ಲವೂ ಕೂಡ ಸಿಕ್ಕಿದ ಮೇಲೆ ಕೋರ್ಟ್ಗೆ ಅವರು ಕೊಡ್ತಾರೆ. ಈ ಸಂಬಂಧಪಟ್ಟಂತೆ ಇವ್ರಿಗೆ ಏನ್ ಅಷ್ಟೊಂದು ಆಂಟಿಸಿಪೇಟೆಡ್ ಬೇಲ್ ಕೂಡ ಕೊಟ್ಟಿದ್ರು, ಅದನ್ನ ಚಾಲೆಂಜ್ ಮಾಡಿ ಇಷ್ಟೆಲ್ಲ ಎವಿಡೆನ್ಸ್ ಇದೆ, ಇವ್ರಿಗೆ ಬರೀ ನೇರವಾಗಿ ಇವ್ರನ್ನ ಎನ್ಕ್ವೈರಿ ಮಾಡೋದಕ್ಕಿಂತ ನಾವು ನೋಟಿಸ್ ಕೊಟ್ಟು ಇವ್ರನ್ನ ಕಸ್ಟೋಡಿಯಲ್ ಎನ್ಕ್ವೈರಿ ಮಾಡೋ ಅವಶ್ಯಕತೆ ಇರೋದ್ರಿಂದ ಹಾಗಾಗಿ ನಮ್ಗೆ ಈ ಒಂದು ಕೊಟ್ಟಿರುವಂತ ಆಂಟಿಸಿಪೇಟೆಡ್ ಬೇಲ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಅರ್ಜಿಯನ್ನ CID ಅಧಿಕಾರಿಗಳು ಕಿರಣ್, ಈಗ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ಈಗ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾರೆ. ಈಗ ಬಿಕ್ಲು ಶಿವ ಮತ್ತು ಬೈರತಿ ಬಸವರಾಜ್ ನಡುವಿನ ಆ ವೈಷಮ್ಯ ಏನಿತ್ತು, ಅಫ್ಕೋರ್ಸ್ ಅವರನ್ನು ಕೊಲೆ ಮಾಡಿದ್ದಾರೆ, ಕೊಲೆ ಮಾಡೋದ್ರಲ್ಲಿ ಇವ್ರ ಪಾತ್ರ ಇದೆ ಅಂತ ಅದು ಗಂಭೀರವಾದಂಥ ಯಾವುದೇ ರೀತಿಯಂಥ ದ್ವೇಷನೋ ಅಥವಾ ವೈಷಮ್ಯನೋ ಇರಬೇಕಾಗಿತ್ತು. ಈಗ ಪೊಲೀಸ್ ಮೂಲಗಳ ಪ್ರಕಾರ ಬಿಕ್ಲು ಶಿವ ಮತ್ತು ಬೈರತಿ ಬಸವರಾಜ್ ನಡುವಿನಂಥ ವೈಷಮ್ಯದ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಶಿವ ಮತ್ತೆ ಬೈರತಿ ಬಸವರಾಜ್ ನಡುವೆ ಇದಕ್ಕಿಂತ ಬಿಕ್ಲು ಶಿವ ಮತ್ತೆ ಜಗ್ಗಾ ನಡುವೆ ವೈಷಮ್ಯ ಇತ್ತು. ಅವರಿಬ್ರು ಕೂಡ ರಿಯಲ್ ಎಸ್ಟೇಟ್ ಉದ್ಯೋಗದ್ದು. ಇದಕ್ಕಿಂತ ಜಗ್ಗಾ ಅಂದ್ರೆ ಅವನ ಜೂನಿಯರ್, ಬಿಕ್ಲು ಶಿವ ಬಹಳಷ್ಟು ಸೀನಿಯರ್, ಬಹಳಷ್ಟು ವರ್ಷಗಳಿಂದ ಈ ಒಂದು ರಿಯಲ್ ಎಸ್ಟೇಟ್. ಅವರ ಇಬ್ರು ನಡುವೆ ಸಾಕಷ್ಟು ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಒಂದಷ್ಟು ಜಗಳಗಳಿತ್ತು. ಇವನು ಬಿಕ್ಲು ಶಿವನ್ ಪ್ರಾಪರ್ಟಿನ ಅವನು ಬಂದು ಎನ್ಕ್ರೋಚ್ ಮಾಡ್ಕೊಳ್ಳೋದು, ಈ ರೀತಿ ಒಂದಷ್ಟು ಗಲಾಟೆಗಳೆಲ್ಲವೂ ಕೂಡ ನಡೆದಿತ್ತು. ಈ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಬ್ಯಾಕ್ ಎಂಡ್ ಅಲ್ಲಿ ನಿಂತ್ಕೊಂಡು ಬೈರತಿ ಬಸವರಾಜು ಜಗ್ಗಾಗೆ ಸಪೋರ್ಟ್ ಮಾಡ್ತಾ ಇದ್ರು ಅನ್ನೋ ಒಂದು ಅನಿಸಿಕೆ ಆತನಿಗೂ ಕೂಡ ಬಂದಿತ್ತು. ಹಾಗಾಗಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಸಾಕತ್ತಾಗಿದ್ದರಿಂದ ನನಗೆ ಸೇರ್ಬೇಕಾಗಿದ್ದಂತ ಪ್ರಾಪರ್ಟಿ ಎಲ್ಲೋ ಒಂದ್ ಕಡೆ ಕೈ ತಪ್ಪಿದೆ. ಬಿಕಾಸ್ ಈ ಒಂದು ಬಸವರಾಜ್ ಅವರು ಮಿನಿಸ್ಟರ್ ಆಗಿರ್ತಾರೆ, ಅವರ ಇನ್ಫ್ಲೂಯೆನ್ಸ್ ಇವನ್ ಮೇಲೆ ಮುಖ್ಯವಾಗಿ ಜಗ್ಗನ್ ಮೇಲೆ ಇರೋದ್ರಿಂದ, ಆಮೇಲೆ ಜೊತೆಗೆ ಇವರು ಇಬ್ರು ನಡುವೆಲ್ಲಿ ಇವ್ರು ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದಾರ ಅನ್ನೋದು ಅನ್ಸೆ ಅವನು ನೇರವಾಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾನೆ. ಹಿಂದೆ ಏನು ಕೊಲೆ ಆಗೋ ಮುಂಚೆನೆ ಕಂಪ್ಲೇಂಟ್ ಅನ್ನ ಕೊಟ್ಟು ನನಗೆ ಇವರಿಂದ ಥ್ರೆಟ್ ಇದೆ, ಯಾವುದೇ ಟೈಮಲ್ಲೂ ಕೂಡ ನಾನು ಏನ್ ಬೇಕಾದ್ರೂ ಆಗ್ಬೋದು, ಏಕೆಂದ್ರೆ ಅಷ್ಟು ಈ ಒಂದು ಪ್ರಾಪರ್ಟಿಗೋಸ್ಕರ ಇಬ್ರು ನನಗೆ ಥ್ರೆಟ್ ಇದೆ ಅಂತಾನು ಕೂಡ ಕೊಟ್ಟಿರ್ತಾನೆ. ಆದ್ರೆ ಪೊಲೀಸರು ಆ ಒಂದು ಪಿಟಿಷನ್ ಕೂಡ ಸರಿಯಾಗಿ ಸ್ಪಂದಿಸೋದಿಲ್ಲ. ಇದ್ರ ಜೊತೆಗೆ ಅಫ್ಕೋರ್ಸ್ ಇದ್ರಲ್ಲೀಗ ಪೊಲೀಸರ ವಾದ ಅನ್ನುವಂತಂದ್ರೆ ಪೊಲಿಟಿಕಲಿ ಮೋಟಿವ್ ಇತ್ತು ಅಂತಂದ್ರೆ, ಯಾಕೆಂದ್ರೆ ಇವರು ರಾಜಕಾರಣಿಗಳು, ಜೊತೆಗೆ ಬಿಕ್ಲು ಶಿವ ಇರ್ಬೋದು, ಜಗ್ಗಾ ಇರ್ಬೋದು, ಈ ಪೊಲಿಟಿಕಲಿ ಅವರೆಲ್ಲೂ ಕೂಡ ಇಂಟರ್ ಕನೆಕ್ಟ್ ಆಗಿದ್ದಾರೆ ಅಂತ. ಈಗ ಆ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದಾರೆ, ಆ ಸೈಟ್ಗೂ ಇವ್ರಿಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಈಗ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿದ್ರೆ ಯಾವ ಕಾರಣಕ್ಕೋಸ್ಕರ ಈ ಪೊಲಿಟಿಕಲಿ ಏನಾದರೂ ನೆಟ್ವರ್ಕ್ ಇತ್ತ ಅಥವಾ ಯಾವ್ದಾದ್ರು ರಾಜಕೀಯವಾಗಿ ಏನಾದ್ರು ದ್ವೇಷ ಆಯ್ತಾ, ಈ ಪೊಲಿಟಿಕಲ್ ಮೋಟಿವ್ ಬಗ್ಗೆ ಏನು ಹೇಳ್ತೀರಿ?
ಪೊಲಿಟಿಕಲ್ ಖಂಡಿತವಾಗ್ಲೂ ಇರುತ್ತೆ. ಯಾಕೆಂತಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಬಿಜೆಪಿಯ ಶಾಸಕರಾಗಿದ್ರು ಕೂಡ ಈ ಒಂದು ಖಂಡಿತವಾಗ್ಲೂ ಈಗಿರುವಂತ ಸರ್ಕಾರ ಇವ್ರನ್ನ, ಯಾಕೆಂದ್ರೆ ಪದೇ ಪದೇ ಹೋಮ್ ಮಿನಿಸ್ಟರ್ ಹೇಳುವಂತದ್ದು ನಾವು ಯಾರನ್ನೂ ಬಿಡೋದಿಲ್ಲ, ಯಾರೇ ಪಕ್ಷದವರಾದ್ರೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನೇರವಾಗಿ ಕೂಡ ಸಾಕಷ್ಟು ಎವಿಡೆನ್ಸ್ಗಳು ಕೂಡ ಇತ್ತು. ಇದನ್ನ ಯಾಕೆಂದ್ರೆ ಬಹುಶಃ ಕರ್ನಾಟಕ ಪೊಲೀಸ್ ಫಸ್ಟ್ ಟೈಮ್ ಅಂದ್ರೆ ಈ ಹಿಂದೆ ಕೂಡ ದರ್ಶನ್ ಕೇಸ್ ಆದ್ಮೇಲೆ ಆಗಿ ಕೊಟ್ಟಿರೋದಂತ ಬೇಲ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಹೋಗಿರುವಂತದ್ದು. ಒಂದು ಹೈಕೋರ್ಟ್ಗೆ ಹೋಗುತ್ತೆ, ಹೈಕೋರ್ಟ್ ಅಲ್ಲೂ ರಿಜೆಕ್ಟ್ ಆಗುತ್ತೆ, ನಂತರ ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಬಹಳಷ್ಟು ಗಂಭೀರವಾಗಿ ಈ ಪ್ರಕರಣವನ್ನ ತಗೊಂಡು ವಿಚಾರವನ್ನ ಅದರಲ್ಲಿ ಬೇರೆ ಬೇರೆ ಕಾರಣಗಳಿದೆ, ಮುಖ್ಯವಾಗಿ ರಾಜಕೀಯದ ಕಾರಣಗಳು ಮತ್ತೆ ಬೇರೆ ಬೇರೆ ಈ ಒಂದು ಕಾರಣಗಳು ಈ ಒಂದು ಪ್ರಕರಣದಲ್ಲಿ ಇದೆ. ಯಾಕೆ ಇವ್ರನ್ನ ಇಷ್ಟೊಂದು ಮುಖ್ಯವಾಗಿ ಈ ಪ್ರಕರಣವನ್ನ ಸೀರಿಯಸ್ ಆಗಿ ತಗೊಂಡಿರೋದು ಮತ್ತೆ ಎಲ್ಲೂ ಕೂಡ ಅಂದ್ರೆ ಯಾವುದೇ ರೀತಿಯ ಇದರಿಂದ ಬಚಾವಾಗಿ ಬಿಡಬಾರ್ದು ಅಂತ ಸಾಕಷ್ಟು ರಾಜಕೀಯ ಕಾರಣಗಳು, ಬೇರೆ ಬೇರೆ ಕಾರಣಗಳು ಇದ್ರ ಹಿಂದೆ ಅಂದ್ರೆ ಈ ಒಂದು ಸಂಬಂಧಪಟ್ಟಂತೆ ಹಿಂದೆ ಇರುವಂತದ್ದು ಇದೆ. ಇಲ್ಲಿ ವಿಚಾರವಾಗಿ ಮುಖ್ಯವಾಗಿ ಈ ಪ್ರಕರಣದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಇವರ ಒಂದು ಇನ್ವಾಲ್ವ್ಮೆಂಟ್ ಇರೋದು, ಒಂದಷ್ಟು ಸಾಕ್ಷಿಗಳು ಲಭ್ಯವಾಗಿದೆ. ಆಮೇಲೆ ಇದು ಎಲ್ಲೋ ಒಂದ್ ಕಡೆ ಒಂದು ಮೆಸೇಜ್, ಯಾರನ್ನೂ ಕೂಡ ಬಿಡೋದಿಲ್ಲ ಅನ್ನೋದು ಒಂದ್ ಕಡೆ ಸರ್ಕಾರ ತೋರಿಸುವಂತದ್ದು ಒಂದು ಮೆಸೇಜ್. ಮತ್ತೆ ಇಲ್ಲೂ ಕೂಡ ಬೇರೆ ಬೇರೆ ತರ ಆಯಾಮಗಳು ಕೂಡ ಇದೆ. ಇದೇ ಒಂದು ಸಂಬಂಧಪಟ್ಟಂಗೆ ನೀವು ಇನ್ನೊಂದು ನೋಡ್ಬೋದು, ಪ್ರಜ್ವಲ್ ರೇವಣ್ಣ ಕೇಸನ್ನು ಕೂಡ ಅವ್ರಿಗೆ ಕೇಸ್ ರಿಜಿಸ್ಟರ್ ಆಯ್ತು, ಅವ್ರನ್ನ ಮತ್ತೆ ಫಾರಿನ್ ಇದೆ ಅಲ್ಲಿ ಕರೆಸಿ ಅರೆಸ್ಟ್ ಮಾಡಿರುವಂತದ್ದು ಕೂಡ ನಾವು ನೋಡಿದೀವಿ. ಆ ರೀತಿನೂ ಕೂಡ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಇರುವಂತದ್ದು ತನಿಖೆ ಅಂದ್ರೆ ಸಾಕಷ್ಟು ಎವಿಡೆನ್ಸ್ ಸಿಕ್ಕಿದೆ. ಈ ಸಂಬಂಧಪಟ್ಟಂತೆ ಅವ್ರನ್ನ ಇಂಟ್ರಾಗೇಷನ್ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಅವ್ರನ್ನ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಮುಂದೆ ಆಗಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಕಿರಣ್. ಇದು ಪೊಲೀಸ್ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ. ಒಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದು ವಿಶೇಷವಾದಂಥ ತಂಡವನ್ನು ರಚನೆ ಮಾಡಿ ಬೈರತಿ ಬಸವರಾಜ್ ಅವರನ್ನ ಹುಡುಕಾಟ ಮಾಡ್ತಾ ಇದ್ರು. ಅಂತಿಮವಾಗಿ ಅಹಮದಾಬಾದಿಂದ ಬೆಂಗಳೂರಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ.